ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ. ಈ ವಿಡಿಯೋ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ. ಏನಪ್ಪ ಅಂದರೆ ನಮ್ಮ ಬೀಗ್ರೂಟದ ವಿಡಿಯೋ. ಬಟ್ ನನಗೆ ಫುಲ್ ವಿಡಿಯೋ ಸಿಗಲಿಲ್ಲ. ಸೊ ಅದಕ್ಕೆ ಮೊಬೈಲಲ್ಲಿ ರೆಕಾರ್ಡ್ ಎಷ್ಟು ಮಾಡಿದ್ದು ಅಷ್ಟು ವಿಡಿಯೋನ ಇಲ್ಲಿ ಹಾಕಿದ್ದೀನಿ. ಇದು 2 ದಿನದ ವಿಡಿಯೋನ ಕಂಬೈನ್ ಮಾಡಿದ್ದೀನಿ. ಒಂದು ನಮ್ಮನೆ ಬೀಗ್ರೂಟದ ವಿಡಿಯೋ, ಇನ್ನೊಂದು ನೆಕ್ಸ್ಟ್ ಡೇ ನಾವು ಸುಷ್ಮನವ್ರ ಮನೆಗೆ ಊಟಕ್ಕೆ ಹೋಗಿದ್ವಿ, ಅದು ನೆಂಟರೂಟಕ್ಕೆ. ಸೊ ಆ ವಿಡಿಯೋ ಎರಡನ್ನೂ ಕಂಬೈನ್ ಮಾಡಿ ಇಲ್ಲಿ ಹಾಕಿದ್ದೀನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ, ಓಕೆನಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಅದರ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ತುಂಬ ಶಾರ್ಟ್ ಇದೆ, ಅಂದರೆ ಬೀಗ್ರೂಟದ ದಿನ ಅಷ್ಟೊಂದು ವೀಡಿಯೋಸ್ ಇಲ್ಲ ನನ್ನ ಹತ್ರ. ಯಾಕಂದ್ರೆ ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ ಆವತ್ತು ಇಮ್ಮಿಡಿಯೇಟ್ ಹೊರಡ್ತಿದ್ರು. ಅವರು ಚೌಟ್ರಿಗೆ ಬಂದರು, ಇನ್ನೇನು ಊಟ ಮುಗಿಸಿ ಹೊರಡೋದ್ರಲ್ಲಿದ್ದರು. ಸೊ ಅವ್ರದ್ದು ಲಾಸ್ಟ್ ವಿಡಿಯೋ ಇದು. ಅದಕ್ಕೋಸ್ಕರ ನನಗೆ ಜಾಸ್ತಿ ಅವರೇ ಎಲ್ಲ ವೀಡಿಯೋಸ್ ಮಾಡಿಕೊಟ್ಟಿದ್ದು, ಮದುವೆದೆಲ್ಲ. ಅಂದರೆ ಅಷ್ಟು ವಿಡಿಯೋ ಆದರೂ ಮಾಡಿದರು. ಬಟ್ ಅವತ್ತೇ ಹೊರಡಬೇಕಾಗಿದ್ದರಿಂದ ಅವರು ಸ್ವಲ್ಪ ವಿಡಿಯೋ ಮಾಡಿ ಆವತ್ತೇ ಸಂಜೆ ಹೊರಟರು. ಅವ್ರಿಗೆ ಹೋಗಲೇಬೇಕಾಗಿತ್ತು. ಇದು ನಾನೇ ಲಾಸ್ಟಲ್ಲಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿದಿತ್ತು. ಸಂಜೆ ಒಂದು ಸಣ್ಣ ವಿಡಿಯೋ ತೊಗೊಂಡಿದ್ದೆ ಸುಮ್ಮನೆ ರೀಲ್ಸ್ಗೆ ಹಾಕಲಿಕ್ಕೆ, ಅದನ್ನೇ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ಹೆಚ್ಚಾಗಿ ಏನು ವೀಡಿಯೋಸ್ ಇಲ್ಲ, ಇಷ್ಟೇ ವಿಡಿಯೋ. ನಾನು ಇನ್ನೇನೂ ತೆಗ್ದಿಲ್ಲ, ಎಲ್ಲ ಬ್ಯುಸಿಯಾಗಿದ್ವಲ್ಲ ಅವತ್ತೆಲ್ಲ. ಸೊ ಫುಲ್ ವಿಡಿಯೋ ಸಿಕ್ಕಿದಾಗ ಪಕ್ಕ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಬಟ್ ಸದ್ಯಕ್ಕಿಲ್ಲ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ನಮ್ಮ ಮನೆ ಹೀರು ನೋಡಿ ಫುಲ್ ಖುಷಿಯಾಗಿದ್ದಾನೆ. ಅವನಿಗೆ ಬೈಕ್ ಅಂದ್ರೇ ತುಂಬ ಇಷ್ಟ. ಅದಕ್ಕೋಸ್ಕರ ಆ ನಗು ಅವನ ಮುಖದಲ್ಲಿ. ಆವತ್ತು ಅಷ್ಟೇ, ಮದುವೆನೂ ಅಷ್ಟೇ, ನನ್ನ ಮಕ್ಕಳ ಜೊತೆ ಕರೆಕ್ಟಾಗಿ ಒಂದು ಫೋಟೋ ತೆಗಿಲಿಕ್ಕಾಗಲಿಲ್ಲ. ಅಂದರೆ ಅವ್ರಿಗೆ ತೊಗೊಂಡಿರೋ ಡ್ರೆಸ್ಸಲ್ಲಿ. ಬಿಕಾಸ್ ಮಕ್ಕಳನ್ನ ಅವರು ಆರಾಮಾಗಿ ಇದ್ಕೊಂಡು ಫೋಟೋ ತೆಗಿಸ್ಲಿಕ್ಕಾಗಲ್ಲ, ಚಿಕ್ಕ ಪಾಪ ಅಲ್ವ ಇನ್ನು. ಸೊ ಅದಕ್ಕೆ ಮದುವೆ ದಿನ ಅದು ಕಷ್ಟಪಟ್ಟು ಒಂದು ಫೋಟೋ ತೆಗೆದಿದ್ದೀವಿ ಅಷ್ಟೇ. ರಿಸೆಪ್ಷನ್ ದಿನ ಅಂತೂ, ಅಂದರೆ ಬೀಗ್ರೂಟದ ದಿನ ಅಂತೂ ಒಂದು ಫೋಟೋನೂ ತೆಗಿಲಿಕ್ಕಾಗಲಿಲ್ಲ. ಆಗಲೇ ಅವ್ರ ಡ್ರೆಸ್ ಚೇಂಜ್ ಆಗೋಗಿತ್ತು. ಸೊ ಇಷ್ಟೇ ವಿಡಿಯೋ ಬೀಗ್ರೂಟದ್ದು. ನೆಕ್ಸ್ಟ್ ಬರೋದು ನೆಂಟರೂಟದ ವಿಡಿಯೋ. ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ಅವ್ರ ಮನೆಗೆ. ಅದ್ರ ನೆಕ್ಸ್ಟ್ ನಾನೇನು ಕಂಟಿನ್ಯೂ ಮಾಡಿಲ್ಲ. ಮನೆಗೆ ಬಂದು ಎಲ್ಲ ಸುಸ್ತಾಗಿದ್ದರು, ಮದುವೆ ಬೀಗ್ರೂಟ ಇದು DJ ಡ್ಯಾನ್ಸು ಅಂತ. ಸೊ ನಾನು ವೀಡಿಯೋಸ್ ಏನೂ ಮಾಡಲಿಕ್ಕೆ ಹೋಗಲಿಲ್ಲ. ಇದು ಆವತ್ತು ಹೋಗ್ತಿರ್ಬೇಕಾದ್ರೆ ಅಲ್ಲೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇತ್ತು, ಅದಕ್ಕೋಸ್ಕರ ವಾಯ್ಸ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಓಕೆನಾ? ಹಾಯ್ ಗಾಯ್ಸ್, ನೋಡಿ ಎಲ್ಲ ನಮ್ಮ ಸುಶ್ಮಿ ಮನೆ ಬೀಗ್ರೂಟಕ್ಕೆ ಮೈದಾರೆ, ಅಲ್ಲ ನೆಂಟರೂಟಕ್ಕೆ. ಅವನು ಮೇ ತಿಂಗಳ ಮದಿ ನೆಂಟರೂಟ. ನೋಡಿ ಸ್ವಲ್ಪ ಜನ ಮುಂದೋಗಿದ್ದಾರೆ, ಸ್ವಲ್ಪ ಜನ ಇಲ್ಲೇ ಜೀವ ಕೊಡ್ತಿದ್ದಾರೆ. ನನ್ನ ಮಗ ಕೈ ಎತ್ತಿ ಈಗ ಒಂದು ದೋಣಿ ತಗೋಬತ್ತೆ ನಿಂಗೆ ದಾಡ್ಸಕ್ಕೆ. ಹೋಗೋರ ಆ ಕಲ್ಮೇನ್ ಕಾಲ ಹಾಕ್ಬಿಡಿ. ಮತ್ತೆ ನಮ್ಮ ಸೀನೋರು ನೋಡಿ ತಕೊಂಡಂಗಿಂದ ಚಪ್ಪಲ್ ತೊಳಿಲಾಗಿತ್ತು, ಪುಕ್ಕಟ್ಟಿ ನೀರು ಸಿಕ್ತಂದು ಇಲ್ಲೇ ತೊಳಿತೇವ್ರೆ.
ಕಡೆ ವಿಡಿಯೋ ಮಾಡಿ ಅನ್ಕಂಡು ಎಲ್ಲವನ್ನ ಜರ್ಕೊಡಿವ್ರ ಅಂತ ಕಡೆ ಎಲ್ಲ ಹೋಗಿ ಹಾಂ ಹಾಯ್ ಮೇಡಕ್ಕೆ ಹೋಗಿ ನೀ ಬತ್ತಂಕ ಬೇರೆ ತದಾಕರ ಹೌದಲ್ಲ ತಮ್ಮ ಯಾರು ಹೇಳ್ರಿ ಎಲ್ಲ ನೆಂಟ್ರೊಟ್ಟಕ್ಕೆ ಬಂದಿದ್ದು ಯಾಕ ನೀ ಅಂತ ಹಿಂದುಳಿದೆ ಹೌದು ಪಾರದತಿಯಲ್ಲಿ ಎಲ್ಲ ಎಲ್ಲ ಸಮುದ್ರ ಪಾಪ ಪೋಸ್ ಕೊಡ್ತೀನಿ ನೀ ನಮ್ಮನೆ ಕಡೆ ಅವನ ನಾನು ಯಾರ ಅನ್ಕಡೆ ನೀನು ಒಂದ್ಸತಿ ಹಾ ಈ ಕಾಣಿ ಹನಿ ಹನಿ ಆಯ್ತಾ ದಿನಕೋ ದಂಧೆ ಹೋಗಿತ್ತ ಬ್ಲಾಗರ್ ಬಾಟ್ಲ ತುರ್ಸ ತಿನ್ನು ತಿನ್ಸ ತಿನ್ಸಿ ಇಬ್ರು ತಿನ್ಸಿ ನಾನು ನಿಂದಿ ಹೌದಲ್ಲಿ ಬಿಸಿಲು ತಾಗ್ತದೆ ಚಂದನ ಊಟ ಎಲ್ಲ ಮುಗೀತು ಅಲ್ಲ ನೆಂಟ್ರ ಊಟ ಎಲ್ಲ ಮುಗೀತು ಇವಾಗ ವಾಪಸ್ ಮನೆಗೆ ಹೋಗ್ತಿದ್ದೀವಿ ನಾವು ಲಾಸ್ಟು ನಮ್ಗಿಂತ ಮುಂದೆ ಎಲ್ಲ ಎಲ್ಲಿದ್ದಾರೆ ಇವ್ರ ಮನೆ ಏರ್ ಹತ್ತಿರ ಸಾಕಾಯ್ತು ಅಮ್ಮ ನಾನು ನೋಡಿ ಇವರೆಲ್ಲ ಇಲ್ಲಿದ್ದಾರೆ ಅದೆಲ್ಲ ಸಾಕಾಯ್ತು ಏ ಅವ್ರಿಗೆ ಹೇಳ್ರೆ ಕೇಳಲ್ಲ ನೋಡಿ ಎಲ್ಲೆಲ್ಲ ಸೆಲ್ಫಿ ಟೈಮಿಂಗ್ ನೋಡಿ ಎಲ್ಲ ಸೆಲ್ಫಿ ತೆಗೆಯೋದ್ರಲ್ಲಿ ಬ್ಯುಸಿ ನಾ ಬತ್ನಾ ಎಲ್ಲ ಸಮ ಹೊಂದ್ಕೊಂಡು ಸೆಲ್ಫಿ ತೆಗಿತಿದ್ದಾರೆ ನಮ್ಮ ಟೆಂಪೋ ರೆಡಿ ಆಗದೆ ಎಲ್ಲ ಸೀಟ್ ಕೂತಾರೆ ನಮಗೆ ಜಾಗ ಇಲ್ಲ ಈಗ ಆರ್ಯ ಆರ್ಯ ಹಾಯ್